ಎಲ್ಲರೂ ಕೂಡ ಡಬ್ಲ್ಯೂ ನ ನೋಡ್ತಾನೆ ಇರ್ತಾರೆ ಅಂಡ್ ನೋಡೋರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಒಂದು ಪ್ರಶ್ನೆ ಬಂದೇ ಇರುತ್ತೆ, ಇವರೆಲ್ಲರೂ ಕೂಡ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ. ಅಂಡ್ ಆ ಒಂದು ಪ್ರಶ್ನೆಗೆ ಉತ್ತರನ ಕೊಡೋದಕ್ಕೆ ಇವತ್ತು ಈ ಒಂದು ವಿಡಿಯೋನ ನಾನು ತಗೊಂಡು ಬಂದಿದ್ದೀನಿ. ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಅಂತ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 10 ಲಿಸ್ಟ್ ಅನ್ನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಬೇಸಿಕಲಿ ನಾನು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಿಗೆ ಒಂದು ಕಾಂಟ್ರಾಕ್ಟ್ ಅಂತ ಇರುತ್ತೆ. ಅಂದ್ರೆ ಇವರ ಕಾಂಟ್ರಾಕ್ಟ್ 5 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 10 ವರ್ಷದ ತನಕನೂ ಕೂಡ ಒಬ್ಬ ವ್ಯಕ್ತಿಯ ಕಾಂಟ್ರಾಕ್ಟ್ ಇರುತ್ತೆ. ಅಂದ್ರೆ ಒಂದು ಕಾಂಟ್ರಾಕ್ಟ್ ನ ಅವರು ಸೈನ್ ಮಾಡ್ಕೊಂಡ್ರು ಅಂದ್ರೆ ಅಷ್ಟು ವರ್ಷ ಅವನು ಕಂಪನಿಯಲ್ಲಿ ಇರಲೇಬೇಕು. ಅಂದ್ರೆ ಅಷ್ಟು ವರ್ಷ ಡಬ್ಲ್ಯೂ ಅವರು ಎಷ್ಟು $1,000,000 ಗಳನ್ನ ಅಂದ್ರೆ ಎಷ್ಟು ಕೋಟಿನ ಆ ಸೂಪರ್ ಸ್ಟಾರ್ಸ್ ಗಳಿಗೆ ಆಫರ್ ಮಾಡಿರ್ತಾರೋ ಅಷ್ಟು ಕೋಟಿಗಳನ್ನ ಡಬ್ಲ್ಯೂ ಅವರು ಆ ಸೂಪರ್ ಸ್ಟಾರ್ಸ್ ಗಳಿಗೆ ಕೊಡಬೇಕಾಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದು 5 ವರ್ಷಕ್ಕೆ 10 ಕೋಟಿ ಅಂತ ಅನ್ಕೊಂಡ್ರೆ 1 ವರ್ಷಕ್ಕೆ 2 ಕೋಟಿ ರೀತಿ ಆ ಸೂಪರ್ ಸ್ಟಾರ್ ಗಳಿಗೆ ಡಬ್ಲ್ಯೂ ಅವರು ಪೇ ಮಾಡ್ತಾ ಹೋಗ್ತಾರೆ ಮಂತ್ಲಿ ವೈಸ್. ವರ್ಷಕ್ಕೆ 2 ಕೋಟಿ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಸೊ ಈ ರೀತಿ ಡಬ್ಲ್ಯೂ ಸ್ಯಾಲರಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 10 ಹೈಯೆಸ್ಟ್ ಸೂಪರ್ ಸ್ಟಾರ್ಸ್ ಗಳು ಯಾರು, ಅಂದ್ರೆ ಡಬ್ಲ್ಯೂ ಕಂಪನಿಯಲ್ಲಿ ಜಾಸ್ತಿ ಸಂಬಳ ಯಾರಿಗೆ ಸಿಗ್ತಾ ಇದೆ ಅಂತ 1 ವರ್ಷದ ಲೆಕ್ಕಾಚಾರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಂಡ್ ಈ ಒಂದು ಲಿಸ್ಟ್ 2026ರಲ್ಲಿ ಅವರಿಗೆ ಸಿಗ್ತಾ ಇರತಕ್ಕಂತ ಸಂಬಳದ ಲಿಸ್ಟ್ ಆಗಿರುತ್ತೆ. ಟಾಪ್ 10 ಕಡೆ ಬರೋದಾದ್ರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಕರೆಂಟ್ ಡಬ್ಲ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ರಿಯಾ ರಿಪ್ಲಿ. ನಮ್ಮ ರಿಯಾ ರಿಪ್ಲಿ ಅವರು ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಿಂದ ವರ್ಷಕ್ಕೆ $6,000,000 ಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಈ $6,000,000 ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 57.41 ಕೋಟಿ ರೂಪಾಯಿಗಳಾಗುತ್ತೆ. ಸೊ ನಮ್ಮ ರಿಯಾ ರಿಪ್ಲಿ ಅವರು 1 ವರ್ಷಕ್ಕೆ ಡಬ್ಲ್ಯೂ ಕಂಪನಿಯಿಂದ 57.41 ಕೋಟಿಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ನಂಬರ್ 9 ಅಲ್ಲಿ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಜೇ ಊಸೋ ಅವರ ಬುಕ್ಕಿಂಗು ಈಗ ಯಾವ ರೀತಿ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅದರಲ್ಲೂ ಕೂಡ ಈಗ ನಮ್ಮ ಜೇ ಊಸೋ ಅವರು ಬ್ಲಡ್ ಲೈನ್ ನ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ನಮ್ಮ ಜೇ ಊಸೋ ಅವರಿಗೆ ಡಬ್ಲ್ಯೂ ಅವರು 1 ವರ್ಷಕ್ಕೆ $7,000,000 ಗಳನ್ನ ಪೇ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನಮ್ಮ ಜೇ ಊಸೋ ಅವರು ಡಬ್ಲ್ಯೂ ಕಂಪನಿಯಿಂದ 1 ವರ್ಷಕ್ಕೆ 66.98 ಕೋಟಿನ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಜೇ ಊಸೋಗೆ 66.98 ಕೋಟಿ 1 ವರ್ಷಕ್ಕೆ ಸಿಗ್ತಾ ಇದೆ. ನಂಬರ್ 8 ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಇದ್ದಾರೆ. ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಯಾಕಂದ್ರೆ ಅವರ ಬುಕ್ಕಿಂಗ್ ನ ಡಬ್ಲ್ಯೂ ಅವರು ಚೆನ್ನಾಗಿ ಕೊಡ್ತಾ ಇಲ್ಲ. ಹೋಪ್ ಮಾಡ್ತೀನಿ ಈ ವರ್ಷ ಅವರಿಗೆ ಅದ್ಭುತವಾದ ಬುಕ್ಕಿಂಗ್ ಸಿಗ್ಲಿ ಅಂತ. ಬುಕ್ಕಿಂಗ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಫಿನ್ ಬ್ಯಾಲರ್ ಅವರು 1 ವರ್ಷಕ್ಕೆ ಡಬ್ಲ್ಯೂ ಕಂಪನಿಯಿಂದ $7,000,000 ಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಇವರು ಜೇ ಊಸೋ ಅಷ್ಟೇ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 66.98 ಕೋಟಿ ಆಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ 1 ವರ್ಷಕ್ಕೆ 66 ಕೋಟಿನ ಸಂಪಾದನೆ ಮಾಡ್ತಾ ಇದ್ದಾರೆ. ನಂಬರ್ 7 ನಲ್ಲಿ ಕೆವಿನ್ ಓಯನ್ಸ್ ಅವರು ಇದ್ದಾರೆ. ಸ್ವಲ್ಪ ದಿನ ನಮ್ಮ ಕೆವಿನ್ ಓಯನ್ಸ್ ಅವರು ನೆಕ್ ಇಂಜುರಿಯಿಂದ ಹೊರಗಡೆ ಇದ್ರು. ಬಂದ್ ಕೂಡಲೇ ಅವರಿಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ನೋಡ್ಬೇಕು ಅವರು ಗೆಲ್ತಾರೋ ಇಲ್ವೋ ಅಂತ. ಸೊ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ 1 ವರ್ಷದಲ್ಲಿ ಡಬ್ಲ್ಯೂ ಕಂಪನಿಯಿಂದ $7,000,000 ಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದನ್ನು ಕೂಡ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 66.98 ಕೋಟಿ ಆಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವ್ರಿಗೂ ಕೂಡ 66 ಕೋಟಿ ಸಿಗ್ತಾ ಇದೆ. ನಂಬರ್ 6 ಅಲ್ಲಿ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರು ಇದ್ದಾರೆ. ನಮ್ಮ ಸಿಎಂ ಪಂಕ್ ಅವರು ಈಗ ಸದ್ಯಕ್ಕೆ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಇವರು ಡಬ್ಲ್ಯೂ ಕಂಪನಿಯಿಂದ $8,000,000 ಗಳನ್ನ 1 ವರ್ಷಕ್ಕೆ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 76.54 ಕೋಟಿ ಆಗುತ್ತೆ. ಸೊ ನಮ್ಮ ಸಿಎಂ ಪಂಕ್ ಅವರು 1 ವರ್ಷದಲ್ಲಿ 76.54 ಕೋಟಿನ ಸಂಪಾದನೆ ಮಾಡ್ತಾ ಇದ್ದಾರೆ. ನಂಬರ್ 5 ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಹತ್ರ ಎಷ್ಟು ಕೆಪಬಿಲಿಟಿ ಇದೆಯೋ ಅಷ್ಟನ್ನ ಡಬ್ಲ್ಯೂ ಅವರು ಸರಿಯಾಗಿ ಯೂಸ್ ಮಾಡ್ಕೋತಾ ಇಲ್ಲ. ಆದ್ರೂ ಕೂಡ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಳ್ಳೆ ಅಮೌಂಟ್ ನೇ ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಸಿಎಂ ಪಂಕ್ ಅಷ್ಟೇ ಅಮೌಂಟ್ ನ ದುಡಿತಾ ಇದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ 1 ವರ್ಷಕ್ಕೆ $8,000,000 ಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 76.54 ಕೋಟಿ ಆಗುತ್ತೆ. ಸದ್ಯಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡು ಹಾಲಿವುಡ್ ಕಡೆನೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಹೋಪ್ ಮಾಡ್ತೀನಿ
ಆದಷ್ಟು ಬೇಗ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗ್ತಾರೆ ಅಂತ. ನಂಬರ್ 4 ಕಡೆ ಬರೋದಾದ್ರೆ ನಂಬರ್ 4 ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಇದ್ದಾರೆ. ನಮ್ಮ ಸೆತ್ ರಾಲೆನ್ಸ್ ಅವರ ಬುಕ್ಕಿಂಗ್ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯ ಬೆನ್ನೆಲುಬುಗಳಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಒಬ್ಬರಾಗಿದ್ದಾರೆ. ಅಂಡ್ ಅದರಿಂದನೇ ನಮ್ಮ ಸೆತ್ ರಾಲೆನ್ಸ್ ಅವರು ಡಬ್ಲ್ಯೂ ಕಂಪನಿಯಿಂದ ಒಂದು ವರ್ಷಕ್ಕೆ $9 ಮಿಲಿಯನ್ ಸಂಪಾದನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 86.11 ಕೋಟಿ ಆಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಡಬ್ಲ್ಯೂ ಕಂಪನಿಯವರು ಒಂದು ವರ್ಷಕ್ಕೆ 86.11 ಕೋಟಿನ ಕೊಡ್ತಾ ಇದ್ದಾರೆ. ಇನ್ನ ಟಾಪ್ 3 ಕಡೆ ಬರೋದಾದ್ರೆ ಟಾಪ್ 3 ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅಂತೂ ಸೆಂಟ್ರಲ್ ಕೋರ್ ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಕಂಪನಿಗೆ ಒಬ್ಬ ಲಿವಿಂಗ್ ಲೆಜೆಂಡ್ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ಅಫ್ಕೋರ್ಸ್ ಇವರ ಸ್ಯಾಲರಿ ಜಾಸ್ತಿ ಇರುತ್ತೆ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ನಮ್ಮ ವೈಪರ್ ಲೆಜೆಂಡರಿ ರ್ಯಾಂಡಿ ಆರ್ಟನ್ ಅವರಿಗೆ ಒಂದು ವರ್ಷಕ್ಕೆ $10 ಮಿಲಿಯನ್ ಪೇ ಮಾಡ್ತಾ ಇದ್ದಾರೆ. ಅಂಡ್ ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 95.68 ಕೋಟಿ ಆಗುತ್ತೆ. ಸೊ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಒಂದು ವರ್ಷದಲ್ಲಿ 95.68 ಕೋಟಿಗಳನ್ನ ಡಬ್ಲ್ಯೂ ಕಂಪನಿಯಿಂದ ಸಂಪಾದನೆ ಮಾಡ್ತಾ ಇದ್ದಾರೆ. ಇನ್ನ ನಂಬರ್ 2 ಕಡೆ ಬರೋದಾದ್ರೆ ನಂಬರ್ 2 ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಇದ್ದಾರೆ. ಮೊದಲನೇದಾಗಿ ನಾವೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಳ್ಳೇಬೇಕು. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಆಗ ಅವರ ಸಂಬಳ ಲಕ್ಷದಲ್ಲಿ ಇರಬಹುದು. ಅದಾದ್ಮೇಲೆ ಡಬ್ಲ್ಯೂ ಕಂಪನಿನ ಬಿಟ್ಟು ಬೇರೊಂದು ಕಂಪನಿನೇ ಸ್ಥಾಪನೆ ಮಾಡಿ ಮತ್ತೊಮ್ಮೆ 4-5 ವರ್ಷಗಳ ಹಿಂದೆ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆದ್ರು. ಅಂಡ್ ಈಗ ಅವರ ಸಂಬಳ ಲಿಟ್ರಲಿ ಕೋಟಿಗಳಲ್ಲಿದೆ ಅಂತಾನೆ ಹೇಳ್ಬೇಕು. ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಈಗ ಒಂದ್ ರೀತಿ ಫೇಸ್ ಆಫ್ ಡಬ್ಲ್ಯೂ ಆಗಿದ್ದಾರೆ. ಅಂಡ್ ಅದಕ್ಕೋಸ್ಕರನೇ ಅವರಿಗೆ ಡಬ್ಲ್ಯೂ ಅವರು ಒಂದು ವರ್ಷಕ್ಕೆ $10 ಮಿಲಿಯನ್ ಕೊಡ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 95.68 ಕೋಟಿ ಆಗುತ್ತೆ. ಇದನ್ನ ನಾವೆಲ್ಲರೂ ಕೂಡ ಇನ್ಸ್ಪಿರೇಷನ್ ಆಗಿ ತಗೊಳ್ಳೇಬೇಕು. ಎಲ್ಲಿಂದ ಎಲ್ಲಿವರೆಗೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅಂಡ್ ನಂಬರ್ 1 ಅಲ್ಲಿ ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಗೆಸ್ ಮಾಡೇ ಇರ್ತೀರಾ ಇಷ್ಟೊತ್ತಿಗಾಗ್ಲೇ. ನಮ್ಮ ಟ್ರೈಬಲ್ ಚೀಫ್, ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ರೋಮನ್ ರೈನ್ಸ್ ಅವರು ನಂಬರ್ 1 ಅಲ್ಲಿ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಸುಮಾರು 2019 ಕೂಡ ರೋಮನ್ ರೈನ್ಸ್ ಅವರಿಗೆ ಇಷ್ಟೇ ಅಮೌಂಟ್ ನ ಪೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಷ್ಟು ವರ್ಷದಿಂದನೂ ಕೂಡ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಡಬ್ಲ್ಯೂ ಅವರು ಒಂದು ವರ್ಷಕ್ಕೆ $15 ಮಿಲಿಯನ್ ಕೊಡ್ತಾ ಬರ್ತಾ ಇದ್ದಾರೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 143.52 ಕೋಟಿ ಆಗುತ್ತೆ. ಸೊ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರೇ ಹೈಯೆಸ್ಟ್ ಪೇಯ್ಡ್ ಡಬ್ಲ್ಯೂ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೇಕು. ಈಗ ನೀವು ಪ್ರಶ್ನೆನ ಮಾಡಬಹುದು, ಜಾನ್ ಸಿನಾ, ಬ್ರಾಕ್ ಲೆಸ್ನರ್, ರಾಕ್, ಅಂಡರ್ಟೇಕರ್ ಇವರೆಲ್ಲರೂ ಕೂಡ ಎಲ್ಲೋದ್ರು ಅಂತ. ನಾನು ನಿಮ್ಗೆ ತಿಳಿಸ್ತೀನಿ, ಅವರು ವರ್ಕ್ ಮಾಡೋದೇ ಬೇರೆ ರೀತಿ. ಇವರೆಲ್ಲರೂ ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು, ಆಕ್ಟಿವ್ ರೆಸ್ಲರ್ಸ್ಗಳು. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಆಗಿರ್ಬೋದು, ಜಾನ್ ಸಿನಾ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ರಾಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒನ್ ಟೈಮ್ ಅಪಿರಿಯನ್ಸ್ಗೆ ದುಡ್ಡನ್ನ ತಗೊಳ್ತಾ ಇರ್ತಾರೆ. ಯಾಕಂದ್ರೆ ಇವರು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅಪಿಯರ್ ಆಗೋದಿಲ್ಲ. ಅದರಲ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೆ ಡಬ್ಲ್ಯೂ ಅವರು ಪಾರ್ಟ್ ಟೈಮ್ ಶೆಡ್ಯೂಲ್ಗೆ $8 ಮಿಲಿಯನ್ ಕೊಟ್ಟಿದೆ. ಅದು ಕೂಡ ಈ ವರ್ಷ. ಇಷ್ಟೊತ್ತಿಗಾಗಲೇ ಅವರು ತನ್ನ ಕರಿಯರ್ ನ ಎಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವರಿಗೆ $8 ಮಿಲಿಯನ್ ಸಿಕ್ಕಿದೆ. ಸೊ ಇವರೆಲ್ಲರಿಗೂ ಕೂಡ ಒನ್ ಟೈಮ್ ಅಪಿಯರೆನ್ಸ್ ರೀತಿ ಡಬ್ಲ್ಯೂ ಅವರು ಅಮೌಂಟ್ ನ ಪೇ ಮಾಡ್ತಾರೆ. ಯಾರಿಗ್ ಗೊತ್ತು, ಒಂದು ಬಾರಿ ಅವರಿಗೆ ಅಪಿಯರ್ ಆಗೋದಕ್ಕೆ $1 ಮಿಲಿಯನ್, $2 ಮಿಲಿಯನ್ ಕೂಡ ಡಬ್ಲ್ಯೂ ಅವರು ಕೊಡಬಹುದು. ಸದ್ಯಕ್ಕೆ ಡಬ್ಲ್ಯೂ ಟಾಪ್ 10 ಹೈಯೆಸ್ಟ್ ಪೇಯ್ಡ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಇವರೇ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲಿಟ್ರಲಿ ರೆಸ್ಲಿಂಗ್ ನ ಕಲ್ತು ಕೋಟಿನ ಇವರೆಲ್ಲರೂ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ಅಂಡ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಕನ್ನಡದಲ್ಲಿ ನಾನು ಡಬ್ಲ್ಯೂ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಅಪ್ಡೇಟ್ಗಳನ್ನ ಕೊಡ್ತಾನೆ ಹೋಗ್ತಾ ಇರ್ತೀನಿ. ರಿವ್ಯೂಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಹೈಪ್ ಕೊಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.